ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡಿಗಾಸ್ ಇನ್ ಜರ್ಮನಿ. ನಮಸ್ಕಾರ. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket, I'm going on a trip. So ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? IKEA. ಫನ್ ಫ್ಯಾಕ್ಟ್, ನಾವು ಇಂಡಿಯಾದಲ್ಲಿ ಈವನ್ ಕನ್ನಡದಲ್ಲೂ ಬರೆದಿದ್ದಾರೆ ಐಕಿಯಾ ಅಂತ. ಇಂಡಿಯಾದಲ್ಲಿ ನಾನು ನೋಡಿದ್ದೀನಿ, ನಾನು ಒಳಗಡೆ ಹೋಗಿಲ್ಲ ಇವತ್ತು, ಬಟ್ ಯಾವಾಗಲೂ ಬ್ಯಾಂಗ್ಳೂರಿಗೆ ತುಮಕೂರಿಗೆ ಹೋಗಬೇಕಾದ್ರೆ ತುಂಬ ಸರಿ ನೋಡಿದ್ದೀನಿ. ಸೊ ಈವನ್ ಕನ್ನಡದಲ್ಲೂ ನಾವು ಐಕಿಯಾ ಅಂತ ಬರೆದಿದ್ದೀವಿ. ಬಟ್ ಇದನ್ನು ಹೆಂಗೆ ಪ್ರೊನೌನ್ಸ್ ಮಾಡಬೇಕು ಅಂತ ಹೇಳಿದ್ರೆ, ಬಿಕಾಸ್ ಇಟ್ಸ್ ಎ ಸ್ವೀಡಿಷ್ ಕಂಪನಿ, ಐನ ಇ ಅಂತ ಕರೀತಾರೆ ಇಲ್ಲಿ. ಸೊ ಇದನ್ನು ಇಕೆಯಾ ಅಂತ ಕರಿಬೇಕು. ಸೊ ಇದು ಐಕಿಯಾ ಅಲ್ಲ, ನಂಗೆ ಗೊತ್ತಿಲ್ಲ ಯಾಕೆ ಆ ಥರ ಬರೆದಿದ್ದಾರೆ ಅಂತ, ಬಟ್ ಇದು ಇಕೆಯಾ. ಸೊ ಮೇ ಬಿ ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಿರಲ್ಲ, ಬಟ್ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಐಕಿಯಾ, ಇಟ್ ಈಸ್ ಇಕೆಯಾ. ಸೊ ಇದನ್ನು ತೊಗೋತಾ ಇದ್ದೀನಿ ಬಿಕಾಸ್ ಲಾರ್ಜ್ ಇರೋಕ್ಕೆ ನನ್ನ ಹತ್ರ ಇದಿಲ್ಲ, ಕಡಿಮೆ ಇದೆ, €1 1.20 ಇದೆ. ಸೊ ನೆಕ್ಸ್ಟ್ ನಾನು ತೊಗೋತಾ ಇರೋದು ಈ ಬ್ಯಾಗು. ಇಷ್ಟು ದೊಡ್ಡದಿರುತ್ತೆ, ಏನು ಬೇಕಾದರೂ ಇಟ್ಕೋಬೋದು. €1.5. ಇದು ಮಕ್ಳಿಗೆ ಅನಿಸುತ್ತೆ ರೂಮಿಗೆ, ನಂಗೆ ಅನಿಸುತ್ತೆ ಇದು ಮಕ್ಕಳಿಗೆ ರೂಮಿದು ಸ್ಟಡಿ ಟೇಬಲ್ ಮತ್ತು ಬೆಡ್ ಮತ್ತು ಪೂರ ವಾರ್ಡ್ರೋಬ್. ನಮ್ಮ ಗಾರ್ಡನ್ ಅದೇ ಸರಿ, ನಮ್ಮ ಬಾಲ್ಕನಿಗೆ ಕರೆಕ್ಟಾಗಿದೆ. ನಮ್ಮ ಚೇರು ಇದು. ಪ್ಲೇಟ್ ತಗೋ. ಸಾಲ್ಟ್ಸ್ ಜಾಸ್ತಿ ತಗೋ, ಸಾಲ್ಟ್ ತಗೋ ಜಾಸ್ತಿ, ಸಾಲ್ಟ್ ಇಲ್ಲ ಅದಲ್ಲಿ. ಅಲ್ಲಿ ಕೆಚಪ್ ತಗೋ, ಸಲಾಡ್ ತಗೋ, ಬೇಡ ಪ್ರಿಫರೆನ್ಸ್ ಬೇಡ. ಪುಡಿಂಗ್ಗೆ ಸ್ಪೂನು, ಮೈನೀಸ್ ತಗೊಂಡ್ಬಿಡ್ತೀನಿ. ಬಾ, ಸೆನ್ಸ್
ಪಟ್ಟ ಅಂತ ಹೊಡಿತಿದೆ, ಪಾಪ್ ಆಗ್ತಿದೆ. ಆ ಕಡೆ ಇದು ಯಾವ ಕಡೆ? ಆ ಕಡೆ ಕಿಚನ್ ಇದೆ. ಚೆನ್ನಾಗಿ ಮಾಡಿರ್ತಾರಲ್ಲ ಕಾಂಪ್ಯಾಕ್ಟ್ ಆಗಿ ಇತ್ತಲ್ಲ ಇದು. ನಂಗೆ ಅದಕ್ಕಿಂತ ಶೇರ್ ಇಟ್ಟಿದೆ. ಡಿಶ್ ವಾಷರ್ ಇದೆ ಇಲ್ಲಿ. ಸ್ಟವ್, ಚಿಕ್ಕ ಬೇಸನ್ನು, ಏನೇನು ಬೇಕು ಒಂದು ಕಿಚನ್ಗೆ ಎಲ್ಲ ಇದೆ. ಅಂದರೆ ಈ ಮೆಷರ್ಮೆಂಟ್ಗೆ, ಕಿಚನ್ ಮೆಷರ್ಮೆಂಟ್ಗೆ ಏನು ಬೇಕೆಲ್ಲ ಇದೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ಸ್ಟೋರೇಜ್ ಇದೆ ಮೇಲೆ. ಬರೀ ಇಷ್ಟು ಮಾತ್ರ ಫ್ರಿಜ್ಜು, ಮಿಕ್ಕಿದ ಸ್ಟೋರೇಜು. ಫ್ರೀಸರು. ಅದು ಫ್ರೀಸರ್. ಇದು ಅವನ್ನ, ಇದು ಬಾತ್ ಓವನ್. ಮೈಕ್ರೋವೇವ್ ಅಲ್ಲ ಇದು. ಮೈಕ್ರೋವೇವ್ ಇಕ್ಕೋಬೋದು ಮೇಲೆ ಸ್ಟೋರೇಜ್. ಇಲ್ಲಿ ಇದು ನೋಡು. ಡಸ್ಟ್ಬಿನ್ ಇದು ಮತ್ತೆ ಸ್ಟೋರೇಜ್ ಸ್ಪೇಸ್ ಹಂಗೆ ನೈಸ್ ನಾ. ಇದು ಇನ್ನೊಂದು ಬೆಡ್ರೂಮ್. ನಾವು ಅಂದ್ರೆ ಒಂದು ಮನೆಗೆ ಏನು ಎಂಟೈರ್ ಏನು ಬೇಕು ಎಲ್ಲಾನು ಇಲ್ಲಿ ಬಂದರೆ ಸಿಕ್ಬಿಡುತ್ತೆ. ಇನ್ನು ನಾವು ಎಂಟರ್ ಆದ್ವಿ ಬಾತ್ರೂಮ್ಗೆ. ಬಾತ್ರೂಮ್ ಇದಾಗಲೇ ಇದು ಬಾತ್ ಏರಿಯಾ. ಇದು ಕರ್ಟನ್ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ತಾ. ಕರ್ಟನ್ ಹಾಕ್ಲಿಕ್ಕೆ. ಇಲ್ಲಿ ಕಮೋಡ್ ಮಿಸ್ಸಿಂಗ್ ಇದೆಯಲ್ಲ, ಆ ಕಡೆ ಅನ್ಸುತ್ತೆ ಕಮೋಡ್. ಇಲ್ಲ ಇಲ್ಲ, ಇದು ಡ್ರೆಸ್ಸಿಂಗ್ ರೂಮ್ ಇದು. ಡ್ರೆಸ್ಸಿಂಗಾ? ದಟ್ ಇಸ್ ಅ ಡ್ರೆಸ್ಸಿಂಗ್ ರೂಮ್. ನೈಸ್. ಇದು ಸಿಟ್ಟಿಂಗ್ ಏರಿಯಾ. ಇದು ಮೇನ್ ಎಂಟ್ರೆನ್ಸ್. ಅಲ್ಲಿಂದ ಎಂಟರ್ ಆಗಿದ ತಕ್ಷಣ ಎಲ್ಲ ಶೂರ್ ಹಾಕಿ ಬಂದ ತಕ್ಷಣ ರೈಟ್ ಸೈಡಲ್ಲಿ ಬಾತ್ರೂಮ್, ಬೇಸನ್ ಇದೆ, ಕಮೋಡ್ ಇದೆ, ಶಾರ್ ಏರಿಯಾ, ಸ್ವಲ್ಪ ಡ್ರೆಸ್ಸಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಮಿರರ್, ಆಮೇಲೆ ಇದು ಸುಮ್ಮನೆ ಐ ಥಿಂಕ್ ಸೊ ನೋಡೋಕ್ಕೆ, ಬಟ್ ಆ್ಯಕ್ಚುಲಿ ರೂಮ್ ಎಂಟ್ರೆನ್ಸ್ ಇದೆ. ರೂಮ್ ಎಂಟ್ರ್ ಆಗಿದ ತಕ್ಷಣ ಇದು ಬೆಡ್ರೂಮ್. ಇದು ಮೇನ್ ಬೆಡ್ರೂಮ್. ಇದು ಮಿರರ್, ಕಬೋರ್ಡ್ಸ್ ಏನು ಬೇಕೆಲ್ಲ ಎಲ್ಲ ಇದೆ. ಇಲ್ಲಿ ಬೇಕಂದ್ರೆ ತಗೊಂಡು ಐರನ್ ಮಾಡ್ಕೋಬೋದು. ಈಚೆ ಬಂದರೆ ಇದು ಸಿಟ್ಟಿಂಗ್ ಏರಿಯಾ. ಟಿ ವಿ ಇದೆ, ಸಿಟ್ಟಿಂಗ್ ಇದೆ. ಇದು ಆ್ಯಕ್ಚುಲಿ ಬಾಲ್ಕನಿ ಸೆಟಪ್. ಇಲ್ಲಿಂದ ಇಲ್ಲಿವರೆಗೂ ಬಾಲ್ಕನಿ ಸೆಟಪ್. ಸೊ ಬಾಲ್ಕನಿ ಈಚೆಯಿಂದ ಹಿಂಗೆ ಕಾಣುತ್ತಂದರೆ ಹಿಂಗೆ ಕಾಣುತ್ತೆ, ಹಂಗೆ ಕಾಣುತ್ತೆ ಬಾಲ್ಕನಿ. ಬಾಲ್ಕನಿಯಿಂದ ಒಳಗಡೆ ಬಂದ ತಕ್ಷಣ ಇದು ಸಿಟ್ಟಿಂಗ್ ಏರಿಯಾ, ಟಿ ವಿ, ಓಪನ್ ಕಿಚನ್, ಬ್ಯಾಕ್ ಓವನ್, ಸ್ಟವ್. ಈ ಕಡೆ ಬಾ, ಇದು ಫ್ರಿಜ್ಜು, ಕೆಳಗಡೆ ಫ್ರೀಸರ್, ಇಲ್ಲಿ ಮೈಕ್ರೋವೇವ್, ಇದು ಸ್ವಲ್ಪ ವರ್ಕ್ ಟೇಬಲ್ ಆದರೂ ಯೂಸ್ ಮಾಡ್ಬೋದು. ಐ ಥಿಂಕ್ ಡೈನಿಂಗ್ ಟೇಬಲ್ ಆದರೂ. ಇದು ಒಂದು ಡೈನಿಂಗ್ ಟೇಬಲ್. ಸೊ ಇಲ್ಲಿ ಬಂದರೆ ಇಲ್ಲಿ ಒಂದು ರೂಮ್ ಇದೆ, ಇದು ಮಕ್ಕಳಿಗೆ ಇಲ್ಲಿ ಕುತ್ಕೊಂಡು ಓದ್ಲಿಕ್ಕಿದ್ದು. ಮಲ್ಕೊಳ್ಳೋಕೆ ಜಾಗ. ಓ ಇಲ್ಲಿ ಸ್ಟೆಪ್ಸ್,
ಇಲ್ಲಿ ಮೇಲೆ ಹೋಗ್ಬಿಟ್ಟು ಮಲ್ಕೋಬೋದು. ಸೊ ಇದು ನಿಮ್ಮ ಹತ್ರ ಏನು ಇಷ್ಟು ಸ್ವಲ್ಪ ಜಾಗ ಇದ್ದರೆ ಈ ಥರ ಪ್ಲ್ಯಾನ್ ಮಾಡ್ಕೋಬೋದು. ಒಳ್ಳೆ ಐಡಿಯಾ. ಎಲ್ಲ ಇದೆ. ಮಕ್ಳಿಗೆ ಬಟ್ಟೆ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅವರು ಬೇರೆ ಕಡೆ ಅವ್ರ ಅಪ್ಪ ಅಮ್ಮ ರೂಮಲ್ಲಿ ಇಟ್ಕೋಬೇಕು. ಎಲ್ಲಿದೆ ಎಲ್ಲಿದೆ? ಓ ಇದೆ, ಕಬೋರ್ಡ್ ಇದೆ, ಚಿಕ್ಕ ಕಬೋರ್ಡ್. ಮಕ್ಳಿಗೆ ಸಾಕು. ಆಗ್ಲೇ ಬಟ್ಟೆ ಬೇರೆ ಜೋಡಿಸಿದ್ದಾರೆ, ಎಲ್ಲ ಇಟ್ಕೋಬಹುದು. ಫೈಲ್ಸ್. ಆಮೇಲೆ ನನ್ಗೆ ಅನ್ಸುತ್ತೆ ಇಲ್ಲೂ ಕೆಳಗಡೆ ಏನೋ ಸ್ಟೋರೇಜ್ ಏನಾದ್ರು ಮಾಡಿದ್ರೆ ಇಲ್ಲ ಜನ ಮೇಲೆ ಒತ್ಕೋತಾರಂತ. ಬಟ್ ಇಲ್ಲೂ ಮಾಡ್ಬೋದು. ಸ್ಪೇಸ್ ತುಂಬಾ ಇದೆ, ಸ್ಟೋರೇಜ್ ಸ್ಪೇಸ್ ಇದೆ. ಸೂಪರ್ ಆಗಿದೆ. ಸೊ ಇದು ಎಂಟೈರ್ ಮನೆ ಎಲ್ಲ ಇದೆ. ಸ್ಪೇಸು ಚಿಕ್ಕದಾಗಿದೆ ಬಟ್ ವೆಲ್ ಆರ್ಗನೈಸ್. ಸ್ವಲ್ಪ ಮಾಡರ್ನ್ ಮನೆ, ಸ್ವಲ್ಪ ಜಾಸ್ತಿ ಸ್ಪೇಸ್ ಇದೆ, ಎಲಿಗೆಂಟ್ ಆಗಿದೆ. ಸ್ವಲ್ಪ ಇದು ಪಿಂಟ್ರೆಸ್ಟ್ ಐಡಿಯಾ ತಗೊಂಡು ಮಾಡಿರೋದು. ಇದು ನರ್ಡಿ ಸೆಟಪ್. ಇದು ಒಂಥರ ನರ್ಡಿ ಇರ್ತಾರಲ್ಲ ಅವ್ರಿಗೆ ಕೋಸಿ ಆಗಿದೆ. ಬಟ್ ಸ್ವಲ್ಪ ಬೋರಿಂಗ್ ಅಂತ ಅಲ್ಲ, ಬಟ್ ನನ್ಗಾಗಿದೆ. ಜೆನ್ಸಿಸ್ ಐ ಡೋಂಟ್ ಥಿಂಕ್ ಸೊ ಪ್ರಿಫರ್ ಮಾಡ್ತಾರೆ. ಸ್ವಲ್ಪ ರಿಟೈರ್ ಅಂತ ಅಂದರೆ 40+ ಜನ ಯಾರೋ ಅಂದರೆ ಕೋಸಿ ಆಗಿದೆ. ಬಟ್ ಏನಂದರೆ ಇದು ಗೊತ್ತಾಯ್ತು, ಮಿನಿಮಲ್ ಇದು. ಅಂದರೆ ತುಂಬ ಏನು ವಸ್ತು ಇಲ್ಲ, ಜಸ್ಟ್ ಮಿನಿಮಲ್. ಐ ವಾಂಟ್ ಎವ್ರಿಥಿಂಗ್ ಬಟ್ ಮಿನಿಮಲ್ ಅಂತ. ಇದಂಗೆ ಗೊತ್ತಾ, ಇದು ಸ್ವಲ್ಪ ಮಿನಿಮಲ್ ಸೆಟಪ್. ಏನೇನು ಬೇಕೆಲ್ಲ ಇದೆ, ಏನು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ, ಬಟ್ ಮಿನಿಮಲ್ ಆಗಿ ಕಾಣಿಸುತ್ತೆ. ಅದು ತುಂಬ ಓವರ್ ಮಾಡಿಲ್ಲ. ಇದು ಎಂಟೈರ್ ಗಾರ್ಡನ್ ಸೆಟಪ್ಪು. ಈಚೆ ಕಡೆ ಗಾರ್ಡನ್ ಏನಾದರೂ ಇದ್ದರೆ ಬೇಕಿಂಗ್ಗೆ, ಗ್ರಿಲ್ಗೆ ಎಲ್ಲ ಸೆಟಪ್. ಗಾರ್ಡನ್ ವೈಬ್ಸ್, ಮೇಲೆ ಟಿನಿ ಲೈಟ್ಸು ಹಾಕು ಸೆಟಪ್. ಸ್ವಲ್ಪ ದೊಡ್ಡದಾಗಿರುತ್ತಲ್ಲ, ಬೇಕು ಅರ್ಧ ಎಕರೆ ನಮಗೆ ಮಾಡ್ಬೇಕಂದ್ರೆ ಇದೆಲ್ಲ. ಏನು ಇಂಟ್ರೆಸ್ಟಿಂಗ್ ಅಂತ ಏನಿಲ್ಲ ಇದು. ಅದೇ ಕೂಸಿ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಅಂತ ಏನಿಲ್ಲ. ಸ್ವಲ್ಪ ಬೋರಿಂಗ್ ಇದೆ ಪ್ಲೇಸ್. ಬಟ್ ಇದು ಜನ ಪ್ರಿಫರ್ ಮಾಡ್ತಾರಲ್ಲ ಈ ಥರ. ಇದು ಮ್ಯೂಸಿಕ್ ರೂಮ್ ಥರ. ಅಂದರೆ ಇದು ಯಾವ ಥರ ಗೊತ್ತಾ, ವರ್ಕ್ ಮಾಡೋದು ಪ್ರೈವೇಟ್ ಸ್ಪೇಸ್ ಇದೆ. ಆಲ್ಕೋಹಾಲ್ ರ್ಯಾಕ್ ಇದೆ ಅಲ್ಲಿ. ಚಿಲ್ ಸ್ಪೇಸ್, ಚಿಲ್ ಮಾಡೋಕ್ಕೆ ಫ್ರೆಂಡ್ಸ್ ಜೊತೆ. ರಿಟೈರ್ಡ್ ಗ್ರಾನೀಸ್. ಓಕೆ, ರೆಟ್ರೋ. ಅದಕ್ಕೇನೋ ಹೆಸರಿದೆ. ಓಕೆ, ಏನೋ ನಂಗೇನು ಬೇಕಾಗಿಲ್ಲ. ಅದೆಲ್ಲ ಬೇಕಾಗಿಲ್ಲ. ಚಾರ್ಜ್ ಮಾಡೋಕ್ಕೆ ಪಾಯಿಂಟ್ ಇಲ್ಲ.
ಸೊ ಸಪ್ರೇಟ್ ಬೇರೆ ಬೇರೆ ಡಿಸೈನ್ದು ಕಂಪಾರ್ಟ್ಮೆಂಟು ಎಲ್ಲ ಕಡೆ ಮಾಡಿದ್ದಾರೆ. ಡಿಸೈನ್ಸು ಎಲ್ಲ ಕಡೆ ಬೇರೆ ಬೇರೆ ಡಿಸೈನ್ಸು. ಆವಾಗಲೇ ನೋಡಿ ಬರೀ ಲಿವಿಂಗ್ ರೂಮ್ಸ್. ಹಾಂ, ಇವಾಗ ಬರೀ ಕಿಚನ್, ಪೂರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಿಚನ್. ಬೇರೆ ಬೇರೆ ಸ್ಟೈಲಲ್ಲಿ ಕಿಚನ್. ಇದು ನೋಡು, ಇದೊಂದು ಸ್ಟೈಲ್. ಆಲಿವ್ ಗ್ರೀನ್ ಅಲ್ಲಿ ಮಾಡಿದ್ದಾರೆ. ಪೇಸ್ಟಲ್ ಕಲರ್ಸ್ ಎಲ್ಲ. ಇದೊಂದು ಸ್ಟೈಲ್. ಜಸ್ಟ್ ಲೆಮನ್, ಜಸ್ಟ್ ಯೆಲ್ಲೋ. ಎಲ್ಲಿದೆ ಎಲ್ಲೋ? ಆಲ್ ಯೆಲ್ಲೋ ಕಲರ್ಸ್ ಓನ್ಲಿ, ರೈಟ್? ಅದು ಬರೀ ಗೋಡೆ, ಬಟ್ ಇದು ವೈಟ್ ಕೆಳಗಡೆ. ಹಾಂ, ಇದು ಜಾಗನೇ ಇರಲ್ಲ ಮನೆಯಲ್ಲಿ. ಸ್ಟುಡಿಯೋ ಅಪಾರ್ಟ್ಮೆಂಟ್ ಮಾಡ್ತಾರಲ್ಲ, ಬರೀ ಸ್ವಲ್ಪ ಕಿಚನ್ ಮತ್ತು ಮಲ್ಕೊಳ್ಳೋಕ್ಕೆ ಸ್ಪೇಸ್ ಆಗ್ತದೆ. ತುಂಬ ಕಾಂಪ್ಯಾಕ್ಟ್ ಇದೆ ಅಷ್ಟೇ. ಸ್ಟಾರ್ಟ್ ಆಯಿತು, ಫಿನಿಶ್ ಆಗೋದು ಕಿಚನ್. ಫ್ರಿಜ್ಜು, ಬೇಸನು. ನಾವು ಯೂಶಲಿ Airbnb ಹೋಗ್ತೀವಲ್ಲ, ಅದೆಲ್ಲ ಹಿಂಗೆ ಇರೋದು. ಹಿಂಗೆ ಮಾಡಿ ಅದು ನೋಡು, ಸ್ಟವ್. ಅದು ಸ್ಟವ್. ಅಷ್ಟೇ. ಹಾಂ, ಸ್ಟವ್ ಇಲ್ಲ. ಇಲ್ಲಿ ತಗೋಬೇಕು, ಆನ್ ಮಾಡಬೇಕು, ಯೂಸ್ ಮಾಡ್ಕೋಬೇಕು, ಅಲ್ಲಿಡ್ಬಿಡ್ಬೇಕು. ಇಲ್ಲಿಲ್ವಾ, ಇದು ಬರೀ ಇದು ಏನೋ ರೆಂಟಿಗೇನೋ ಪ್ಲ್ಯಾನ್ ಮಾಡಿದ್ರೆ, ಎಲ್ಲೋ ನೀವು ಟೆರೆಸಲ್ಲಿ ಒಂದು ಚಿಕ್ಕದ ರೂಮ್ ಮಾಡ್ಕೊಂಡು ಏನೋ ಪ್ಲ್ಯಾನ್ ಮಾಡಿದ್ರೆ ಯಾವಾಗಲೇ ಅಪರೂಪಕ್ಕೆ ಬರ್ತೀನಿ, ಅಥವಾ ಸುಮ್ಮನೆ ಒನ್ ನೈಟ್ ಕೊಡ್ತೀನಿ, ಅಥವಾ ಯಾರಿಗಾದ್ರು. ನಾವು ಮೊನ್ನೆ ಇದ್ವಲ್ಲ ಫ್ರಾಂಕ್ಫರ್ಟಲ್ಲಿ, ಹಾಂ, ಇದೇ ಥರ ಅದೇ ಥರ ಕುಕ್ ಮಾಡಿ. ಸೊ ಇದೆಲ್ಲ ಮೆಟೀರಿಯಲ್ಲು ಯಾರಿಗೂ ಇವಾಗ ನೋಡಿದ್ರಲ್ಲ ಅಷ್ಟೆಲ್ಲ, ಅದೆಲ್ಲ ಮೆಟೀರಿಯಲ್, ಬೇರೆ ಬೇರೆ ಟೈಪ್ ಆಫ್ ಮೆಟೀರಿಯಲ್ಸು, ಟ್ಯಾಪ್ಸು ಏನೋ ಬೇಕಂದರೆ ಅಲ್ಲಿ ಕೂತಿದ್ದಾರಲ್ಲ ಅವ್ರು ಯೂಶಲಿ ಪ್ಲ್ಯಾನ್ ಮಾಡ್ತಾರೆ. ಅವರು ಮನೆಗೆ ಬರ್ತಾರೆ, ಮನೆಗೆ ಬಂದೆಲ್ಲ ಮೆಷರ್ ಮಾಡಿಕೊಂಡು ಫೋಟೋ ಎಲ್ಲ ತಗೊಂಡು ಬರ್ತಾರೆ. ಇಲ್ಲಿ ಕಂಪ್ಯೂಟ್ರಲ್ಲಿ ಹಾಕ್ತಾರೆ. ಹಾಕ್ಬಿಟ್ಟು ಅವರು ಬೇರೆ ಬೇರೆ ಯಾವುದಾದ್ರು ಸ್ಟೈಲ್ ಇದೆ ಅವ್ರದ್ದು, ಅದರಲ್ಲಿ ಡೆಮೋ ಇದು 3Dನಲ್ಲಿ ಆ ಫೋಟೋ ತೊಗೊಂಡು ಬಂದು ಮೆಷರ್ಮೆಂಟ್ ಎಲ್ಲ ತೊಗೊಂಡು ಬಂದು ಅವರು 3D ಇದನ್ನು ಮಾಡ್ಕೊಡ್ತಾರೆ ಮಾಡಲ್. ಅವಾಗ ಗೊತ್ತಾಗೋಗುತ್ತೆ ನಮಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿರರ್, ವಿಂಡೋಸ್. ನಮ್ಮ ಈ ಥರ ಪ್ಲ್ಯಾನ್ ಮಾಡೋದು. ಅಲ್ಲಿ ನೋಡಿದ್ವಲ್ಲ ಜಾಸ್ತಿ ಸ್ಟೋರೇಜ್, ಆ ಥರ ಈ ಥರ ಓಪನ್ ಗ್ಲಾಸ್, ಇನ್ನೊಂದು ಗ್ಲಾಸು ಕಾಣಿಸ್ಬೇಕು ಹೊರಗಡೆ. ಚಿಕ್ಕದಾಯಿತು, ಬಟ್ ನಾನು ಇಷ್ಟೊಂದು ಹೇಳ್ತಿರೋದು ಈ ಕಾನ್ಸೆಪ್ಟ್. ಇದು ಕಾನ್ಸೆಪ್ಟ್. ಇದು ಬಿಡು, ಇದು ಕಾಮನ್ ನಾರ್ಮಲ್ ಆಗೋಯ್ತು. ಸೊ ಕಿಚನ್ ಮುಗೀತು, ಇವಾಗ ಸ್ಟಾರ್ಟ್ ಆಗಿರೋದು ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ಶಾಪ್. ನೀವು ಕೆಲಸ ಮಾಡಿದ್ರೆ ಈ ಥರ ಸೆಟಪ್ಪು, ಈ ಥರ ಡಿಸೈನು ಮಾಡ್ಕೋಬೋದು. ಪೂರ ಹೋಮ್ ಆಫೀಸ್ ಸೆಟಪ್ ಇದೆಯಲ್ಲ, ಅದು ಅದೇ ವರ್ಕ್ ಫ್ರಮ್ ಹೋಮ್ ಮಾಡ್ತಾರಲ್ಲ ಅವ್ರಿಗೆ. ಬೇಸಿಕಲಿ ವರ್ಕ್ ಸೆಟಪ್ಗೆ ಇದು ಪೂರ ಇದು ಟೋಟಲ್ ಆಫೀಸ್ ಸೆಟಪ್. ಇದು ಆಫೀಸಲ್ಲಿ ಆಲ್ಮೋಸ್ಟು ಲೈಕ್ 4-5 ಎಂಪ್ಲಾಯೀಸು ಇಲ್ಲಿ ಟೀ ಕಾಫಿ ಕುಡಿಯೋಕ್ಕೆ. ಆಮೇಲೆ ಏನು ಮಾಡ್ತೀಯ ಜಿನ? ಅಲ್ಲಿ ಸಿಕ್ಸಾಕು ಅಲ್ಲಿ ಹಾಂ, ಏನು ಮಾಡಿದೆ? ಚಾರ್ಜ್ ಇರಲಿಲ್ಲ ಫೋನಲ್ಲಿ, ಸೊ ತೊಗೊಂಡು ಚಾರ್ಜ್ ಮಾಡ್ಕೊಂಡು ಆಫೀಸಿಗೆ ಬಿಟ್ಟು ಹೋಗ್ತೀವಿ. ಸೊ ಇವಾಗ ಬಂತು ಬೆಡ್ ಸೆಕ್ಷನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಡ್ಸ್. ಕೆಳಗಡೆ ಬೆಡ್ಡಿಂದ ಹಿಡ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಮೇಟ್ರಸಸ್ಸು ಇದೆ ಇಲ್ಲಿ. ಹಾರ್ಡ್ ಮ್ಯಾಟ್ರಸ್, ಸಾಫ್ಟ್, ಮಿಡಲ್ ಸಾಫ್ಟ್ ಎಲ್ಲ ಇದೆ. ಆಟಿಕ್ ಮನೆ ಇದ್ರೆ ಆಟಿಕ್ಕು ಇದರಷ್ಟು ಬೋರಿಂಗ್ ಇಲ್ಲ ಮಾಡಿಲ್ಲ. ಚಿಕ್ಕದ ಮನೆ ಇರುತ್ತಲ್ಲ, ಅದಕ್ಕೆ ಹಿಂದೆ ಕಬ್ಬರ್ಡು ಇದು. ಈ ಬೆಡ್ರೂಮು, ವಾಕಿಂಗ್ ಟೇಬಲ್, ಟಿವಿ, ಡ್ರೆಸ್ಸಿಂಗ್, ಕಿಚನ್
ಇದು ಬಾತ್ರೂಮು, ಮುಗೀತು. ಮನೆ ಇಷ್ಟೇ. ಇಷ್ಟು ಚಿಕ್ಕ ಮನೆ ಇದ್ದರೂ ಕೂಡ ಎಷ್ಟು ಚೆನ್ನಾಗಿ ಮಾಡ್ಕೊಬೋದು. ಇದು ಮಕ್ಳದ್ದು ಇನ್ಸ್ಪೈರ್ಡ್ ರೂಮ್ಸ್. ಇನ್ನು ಜರ್ಮನಿಲಿ ಹೆಂಗಂದರೆ ಮಕ್ಕಳು ಸ್ವಲ್ಪ ದೊಡ್ಡದಾಗಿದ್ಮೇಲೆ ಮಕ್ಕಳನ್ನ ಬೇರೆ ರೂಮಲ್ಲಿ ಬಿಟ್ಟಿರ್ಬಿಡ್ತಾರೆ. ಅಮ್ಮ ಅಮ್ಮ ಜೊತೆ ಮಲ್ಸಲ್ಲ. ಹಾಂ. ಸೊ ನಾವು ಮನೆ ಕಟ್ಟಿದ್ವಿ, ಹ್ಞೂ ಅವಾಗ ಹ್ಞೂ ಇದನ್ನು ಚಿಕ್ಕದಾಯ್ತು, ಹ್ಞೂ ಇನ್ನೂ ಜಾಸ್ತಿ ಹೈಟ್ ಇದೆ. ಯಾಕೆ? ಮನೆ ಥರ ಇರ್ತದೆ, ಪ್ರಿನ್ಸಸ್ ಥರ. ಆಯ್ತು ಬಾ, ಸ್ಟೆಪ್ ಹಾಕೊಂಬಲ್ಕು. ಮಾಡು. ಏನು ಆಡ್ದ ನಿಂಗೆ ಗೊತ್ತು ನೋಡಿ. ಹನಿಕುಂಬ್ ಅಲ್ಲ ಇದು ನಾರ್ಮಲ್ ಆಯ್ತಾ, ಬಟ್ ಏನೂ ಇಲ್ಲ ಇದರಲ್ಲಿ. €5 ಅಂತ. ₹500 ಇದಕ್ಕೆ. ಎಷ್ಟು ಎಷ್ಟಿದೆ? ಓ ಅದು ಚಿಕ್ಕದಲ್ಲ. €7 ಇದು ಚೆನ್ನಾಗಿದೆ. ಎಷ್ಟು ಹೇಳಿದ್ದು? ₹2,000. 2 8 ₹2,000. 8,000 rupees ಇದು. ಇದು ಬಿಡಪ್ಪ. ತಗೊಂಬರೋಣ ಅನ್ಕೊಂಡೆ, €20 ಆದರೆ. ಇದೇ ಎಷ್ಟಿದ್ರೆ ಹನಿಕೊಂಬ್ ಇಷ್ಟಿರುತ್ತೆ. ಹಾಂ ಅದು ಬಿಡು. ಸೊ ಇದು ತಗೋಬೇಕಂತ ಅನ್ಕೋತಾ ಇದ್ದೀನಿ. ಏನು ಹೇಳ್ತಾ? €3 ಇದೆ. ₹1,300 ಪ್ಲಸ್ ಡಕ್ಕನ್. 300 ಪ್ಲಸ್ ಇದೊಂದು 6. ಒಂದು ಸೆಟ್ಟು ₹2,000. ಹಾಂ ₹2,000 ಓನ್ಲಿ. ತಗೊಳ್ಳ. ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಿದೆ, ಒಂದು ದೊಡ್ಡದಿದೆ, ಮಧ್ಯದಲ್ಲಿ ಮೀಡಿಯಮ್ ಸೈಜ್ ಒಂದೂ ಇಲ್ಲ. ಸೊ ತಗೊಳ್ಳ ಬೇಡವಾ? ಸೊ ಅಮೆಝಾನಲ್ಲಿ ಚೆಕ್ ಮಾಡಿದ್ರು ಸರ್, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಕಡಿಮೆ ಇದೆ ಅಂದ್ಬಿಟ್ಟು ಇದನ್ನು ತಗೋತಾ ಇದ್ದೀವಿ. ಒಂದು ಸೆಟ್ಟು ಪೂರ. ಹಾಂ ಇದು ಮುಚ್ಚಕ್ಕಿದೆ. ನೈಸ್. ಓಕೆ ಫೈನಲಿ ಯಾ. ಸೊ ಇದೆಯಲ್ಲ, ಈ ಪ್ಲೇಟ್ ಇದೆಯಲ್ಲ, ಇದು 50 cents. ಇದು ನಾನು ಮಾಸ್ಟರ್ಸ್ ಮಾಡ್ತಾ ಇದ್ನಲ್ಲ ಕೆಮ್ನಿಟ್ಸಲ್ಲಿ, ಎಲ್ಲ ಡಾರ್ಮೆಟ್ರೀಸಲ್ಲೂ ಇದೆ ಸೇಮ್ ಪ್ಲೇಟ್. ಯಾಕೆಂದರೆ ಇದು ಕಡಿಮೆ ಇದೆ, 50 cents ಅಷ್ಟೇ ಇರೋದು. ಸೊ ಯಾರನ್ನ ನೋಡು ಎಲ್ಲರ ಮನೆಯಲ್ಲೂ ಇದೇ ಪ್ಲೇಟ್ಸ್. 50 cents. ಸೊ ನನಗೆ ಈ ಕ್ರಾಕರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬೇರೆ ಬೇರೆ ಕ್ಯೂಟ್ ಆಗಿರುತ್ತಲ್ಲ, ಡಿಫ್ರೆಂಟ್ ಟೈಪ್ಸ್, ಸ್ಟೈಲಲ್ಲಿ ಡಿಸೈನ್ಸ್, ಆ ಥರ ಕಲರ್, ಅದನ್ನೆಲ್ಲ. ಬಟ್ ತೊಗೊಳಕ್ಕೆ ಎಲ್ಲಿಟ್ಕೊಳ್ಳಿ? ತಗೋತೀನಿ ಐಸ್ ಕ್ರೀಮ್ ಹಾಕೋಕ್ಕೆ. ಸೊ ಈ ಸೆಕ್ಷನ್ ಪೂರ ಬರೀ ಕ್ರಾಕರೀಸ್ ಅಷ್ಟೇ. ಬೌಲ್ಸು, ಪ್ಲೇಟ್ಸು, ಯಾವ್ಯಾವ ಥರ ಕಲರ್ ಇದೆ, ಡಿಸೈನ್ ಇದೆ, ಸ್ಟೈಲ್, ಯಾವ್ಯಾವ ಸ್ಟೈಲಲ್ಲಿ ಬೇಕಿಲ್ಲ. ನಾನೇನು ತಗೋತಾ ಇಲ್ಲ, ಬಿಕಾಸ್ ನಮ್ಮ ಹಸ್ಬೆಂಡ್ ಬಿಡ್ತಾ ಇಲ್ಲ. ಮಗ್ಸ್, ಇದು ಮಗ್ಸ್, ಕಪ್ಸ್, ಇದು ಕಾಫಿ ಕಪ್, ಟೀ ಕಪ್ ಸೆಕ್ಷನ್ ಇದು. ಕಾಫಿ ಕಪ್, ಆ ಥರ ಕಿಚನ್ ಆಕ್ಸೆಸರೀಸ್. ಕಿಚನ್ ಏನಿದೆ ಇದು, ಪಿಲ್ಲೋಸ್, ಕ್ವಿಲ್ಸ್, ಆ ಸೆಕ್ಷನ್. ಈ ಕಡೆ ತಲೆನೂ ಹೋಗ್ತಲ್ಲ, ಬಿಕಾಸ್ ನಮ್ಗೆ ಏನು ಬೇಡ.
ಕರ್ಟೈನ್ಸ್ ಸೆಕ್ಷನ್. ನಾನು ನಿಮಗೆ ನನ್ನ ಫೇವ್ರೆಟ್ ಸೆಕ್ಷನ್ ಕರ್ಕೊಂಡು ಲೈಟ್ಸ್ ನನಗೂ ಇಷ್ಟ. ನೀನು ನಮ್ಮ ಮಾಮಂದು ಅಂಗಡಿ ಹತ್ರ ಹೋದರೆ ಚಿಕ್ಕಪೇಟಲ್ಲಿ ಬರೀ ಹಾಂ ಬಂದಿದ್ದಲ್ಲ ಹಾಂ ಚಿಕ್ಕಪೇಟೆಯಲ್ಲಿ ಬರೀ ಲೈಟ್ ಅಂಗಡಿ. ಲೈಟ್ ಅಂಗಡಿಗಳಿತ್ತು. ಹಾಂ ನನಗೆ ಈ ಲೈಟ್ ಲ್ಯಾಂಪ್ ಸೆಕ್ಷನ್ ಇದೆ ತುಂಬ ಇಷ್ಟ. ವಾ ವಿಚಿತ್ರ ವಿಚಿತ್ರ ಚೇಂಜ್ ಆಗ್ತದೆ ಕಲರ್. ಡಿಫ್ರೆಂಟ್ ಮೋಡ್ಸ್. ನಮ್ಮ ಮನೇಲಿ ಇದೆಯಲ್ಲ ಇದು ಇದು ಸೇಮ್ ಎರಡು ತೊಗೊಂಡು ಹೋಗಿದ್ದೆ. ಫಸ್ಟ್ ಒಂದು ತೊಗೊಂಡು ಬಂದೆ, ಆಮೇಲೆ ಇನ್ನೊಂದು ತೊಗೊಂಡು. ಇದರಲ್ಲಿ 40 euros ಇದು ಇದೆ ನಮ್ಮ ಮನೇಲಿ. ಇದು ತೊಗೊಂಡಿದ್ವಿ ನಾವು. ಸ್ಟಡಿ ಟೇಬಲ್ ಲ್ಯಾಂಪ್ ಅದು. ಲೈಟ್ ಸೆಕ್ಷನ್ ಮಾತ್ರ ಬ್ರಿಲಿಯಂಟ್ ಆಗಿದೆ ಇಲ್ಲಿ. ಇಲ್ಲಿದೆ USB C to C ಕೇಬಲ್ 60 ವಾಟ್. ಏನು ಇಲ್ಲೂ ನಾವೇನು ತೊಗೋತಾ ಇಲ್ಲ, ಬಿಕಾಸ್ ನಮ್ಮ ಅಮ್ಮನ ಜಾಗ ಇಲ್ಲ ಇಟ್ಕೊಳ್ಳೋದು. ಬಟ್ ಒನ್ ಲೈಟ್ ತೊಗೋಬೇಕು. ಇದರ ಸ್ಟ್ಯಾಂಡಿಂಗ್ ಲೈಟ್ ಬರುತ್ತಲ್ಲ ಲ್ಯಾಂಪ್, ಸೊ ಅದನ್ನು ತೊಗೋಬೇಕು. ಬಟ್ ಅವಾಗ ಬೇಡ, ಅವಾಗಾದ್ರೂ ಬೇರೆ ಟೈಮ್. ಬಾತ್ರೂಮ್ ಲೈಟ್ಸ್. ಇದು ನಮ್ಮ ಮನೆಯಲ್ಲಿ ಇದೆ ಸೇಮ್, ಅದೇ ಇದೇನೆ ಇರೋದು. ತೊಗೊಂಡ್ಬಿಟ್ಟೆ ಇಂಪಲ್ಸಿವ್, ಚೆನ್ನಾಗಿದೆ ಅಂತ ಅನಿಸ್ತು ತೊಗೊಂಡ್ಬಿಟ್ಟೆ. ಆಮೇಲೆ ಯಾಕೋ ಮನೆಗೆ ಹೋದ್ಮೇಲೆ ಇಷ್ಟ ಆಗಲಿಲ್ಲ, ಎಲ್ಲಿ ಇಡಬೇಕು ಅಂತ ಗೊತ್ತಾಗಲಿಲ್ಲ, ವಾಪಸ್ ಕೊಡಬೇಕಾ ಬೇಡವಾ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಕಿಚನಲ್ಲಿ ಇಟ್ಬಿಟ್ಟಿದ್ದೀನಿ. ಯೂಸ್ ಮಾಡಲ್ಲ, ಬಟ್ ಕಿಚನಲ್ಲಿದೆ. ಸೊ ಇಲ್ಲೆಲ್ಲ ಪ್ಲ್ಯಾನ್ಸ್, ಆರ್ಟಿಫಿಷಿಯಲ್ ಪ್ಲಾಂಟ್ಸ್. ಆರ್ಟಿಫಿಷಿಯಲ್ ಪ್ಲ್ಯಾನ್ಸ್ ಸೆಕ್ಷನ್. ಬಟ್ ಅಲ್ಲಿದೆ, ಅಲ್ಲಿ ಇದು ರಿಯಲ್ ಪ್ಲಾಂಟ್ಸ್ ಇದೆ ಅಲ್ಲಿ. ಅಲ್ಲಿದೆ ರಿಯಲ್ ಪ್ಲ್ಯಾನ್ಸ್ ಇದೆ. ಓ ಕ್ಯಾಂಡಲ್ ಸ್ಮೆಲ್ ಬಂತು. ಇದೆಲ್ಲ ರಿಯಲ್ ಪ್ಲ್ಯಾನ್ಸ್. ತಗೊಳ್ಳ ಹೇಗ್ತೀಯಾ? ತಗೋ. ಚಿಕ್ಕ ಚಿಕ್ಕ ಪಾಟ್ಸ್ ಇದೆ. ಎಷ್ಟಿದು? 1.99. ಇದನ್ನು ತಗೊಳ್ಳ. ಚೆನ್ನಾಗಿದೆ. ಇದು ನೋಡು, ಒಳ್ಳೆ ಗಿಡ ಥರ ಚೆನ್ನಾಗಿದೆಲ್ಲ. ನೋಡೋಣ. ಇದನ್ನು ತಗೊಳ್ತಾ ಇದ್ದೀವಿ. ಸಮ್ಮರ್ ಸ್ಟಾರ್ಟ್ ಆಯಿತು, ಮನೆಯಲ್ಲಿ ಗ್ರೀನ್ ಇದ್ದರೆ ಒಳ್ಳೇದು, ಚೆನ್ನಾಗಿ ಅನಿಸುತ್ತೆ ಸಮ್ಮರಲ್ಲಿ. ವೆಂಟಿಲೇಷನ್ ಸುತ್ತೋಗ್ಬಿಡುತ್ತೆ. ಬಟ್ ಸೇಮ್ ಇದರದೇ ದೊಡ್ಡದು 3.99 ಸೇಮ್ ಇದೆ. ಬೆಳೆಸ್ಕೊಂಡ್ರೆ ಇದೇ ಥರ ಆಗುತ್ತೆ. ಸೊ ಇದೇ ತಗೊಳ್ಳೋಣ. ಇದು ತಗೊಳ್ಳೋಣ. ಟ್ರೇ. ಹಾಂ ಟ್ರೇ ಅಲ್ಲಿಗೆ ಹೋದು. ಅಂಶುಮನ್ ಕೊಟ್ಟಿದ್ದಾರಲ್ಲ, ಹಾಂ ಅಂಶುಮನ್ ಅಭಿನವ್ ಅಭಿನವ್ ಕೊಟ್ಟಿದ್ದಾರಲ್ಲ, ಅದ್ರ ಜೊತೆಲಿ ಪೈನಾಪಲ್ ತಗೋ ತಗೊಳ್ಳಿ. ಇದು ಚೆನ್ನಾಗಿ ಕಾಣ್ತಿದೆ. ಇದೊಂದು, ಇದು ಚೆನ್ನಾಗಿದೆ. ಮತ್ತೆ ಈ ಥರ ಒಂದು ಬೇಕು. ಇದು ಚೆನ್ನಾಗಿದೆ. ಇದಲ್ಲ, ಇದು ನೋಡು. ಹಾಂ ಇದು ತಗೋ. ಹಾಂ ತಗೋ. ಸಾಕಾ? ಬಟ್ ಇದ್ರ ಸಮೇತ ತಗೋತೀನಿ. Sami ist aber umsonst, ne? Sami ist aber schon umsonst. ನೋಡಿ ಸಮೇತ ತಗೋಬೇಕು. ಸಮೇತ ತಗೋ. ಇಲ್ಲಿ ವೈಟ್ ಬೇಡ, ಹಾಂ ವೈಟ್ ಬೇಡ, ಇದೇ ಕಲರ್ ತಗೋ. ಇನ್ನೊಂದು ಗ್ರೇನಾ? ಹಾಂ ನೈಸ್. ಇದು ವೇರ್ ಹೌಸ್ ಇದೆ. ಇದು ವೇರ್ ಹೌಸ್. ಮೇಲೆ ಐಟಮ್ ಸ್ವಲ್ಪ ಡಿಸ್ಪ್ಲೇಗೆ ಮಾತ್ರ ಇಕ್ಕಿರ್ತಾರೆ. ಇಲ್ಲಿ ಬಂದು ತಗೋಬೇಕು ನಾವು. ದೊಡ್ಡ ದೊಡ್ಡ ಐಟಮ್ಸ್ ಇದೆಯಲ್ಲ. ಮಾಡ್ಕೊಂಡು ಬಂದರೆ, ಸೊ ಅಲ್ಲಿ ನಂಬರ್ ನೋಟ್ ಮಾಡ್ಕೊಂಡು ಬಂದರೆ ಮೇಲ್ಗಡೆ ಯಾವ್ದು ಬೇಕಂತ ಇಲ್ಲಿ ತೆಗೆದು ಕೊಡ್ತಾನೆ. ಇವಾಗ ನಾವು ಆಲ್ಮೋಸ್ಟ್ ಎಕ್ಸಿಟ್ ಹತ್ರ ಇದ್ದೀವಿ.
ಈ ಸರಿ ಪಫ್ಕಾರ್ನ್ ಸಿಗ್ಲಿಲ್ಲಲ್ಲ. ಚೀಸ್ ಬಾಲ್ ಸಿಗುತ್ತಲ್ಲ ಇಲ್ಲಿ ಸ್ಪೆಷಲ್ಲು. ಎಕ್ಸಿಟ್ಟು ಬಿಲ್ಲಿಂಗ್ ಮಾಡಿಕೊಂಡು, ಬಟ್ ಬಿಲ್ಲಿಂಗಲ್ಲಿ ಒಂದು ಸ್ಪೆಷಲ್ಲು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ. ಮೇಲೆ ತೆಗ್ಬಿಡು, ಮೇಲೆ ಬಿಡು, ಮೇಲಿಗೆ ಬಿಡಮ್ಮ ಚೇರು. ಹಾಂ ಇತ್ತು ಮೇಲೆ. ಬೆಟರ್. ಹಾಂ ಸ್ಕ್ಯಾನ್ ನಾನು ಮಾಡ್ತೀನಿ. ಇದಕ್ಕೆ ಬೌಲ್ ಇರಲಿಲ್ವಾ? ಇರಲಿಲ್ಲ, ಅಲ್ಲಿ ಮನೇಲಿದೆ ಅಷ್ಟು. ಇದಕ್ಕೆ ವೆನಿಲಾ ವೆಜ್ಜಿ ಹಾಟ್ ಡಾಗ್ ಒಂದು ನಂಗೆ ಬೇಡ. ನಾನು ಐ ಡೋಂಟ್ ಲೈಕ್ ದಿಸ್. ಐ ಜಸ್ಟ್ ಲೈಕ್ ವೆನಿಲಾ ಐಸ್ ಕ್ರೀಮ್. ನಾನು ತಗೋತೀನಿ. ಹಾಂ ಅದು ಇದು ತಗೋತೀನಿ. ನೀನು ಇಷ್ಟ. ಹಾಂ ಐಸ್ ಕ್ರೀಮ್ ಆರ್ಡರ್ ಆ್ಯಂಡ್ ಪೇ. ಎಸ್. ಸೊ ಪ್ಯಾಕ್ ಮಾಡೋಣ. ಬ್ಯಾಗಲ್ಲಿ ಇದು ಗ್ಲಾಸ್ ಬಾಸು ಬ್ಯಾಗಲ್ಲಿ ಇಡ್ತೀನಿ. ಡ್ಯಾಮೇಜ್ ಆಗುತ್ತೆ ಗ್ಲಾಸ್. ನಂಬರ್ ತೋರಿಸು, ನಂಬರ್ ತೋರಿಸು. ಇಲ್ಲಿ ನಾವು ಐಸ್ ಕ್ರೀಮ್ ಮತ್ತು ಇಲ್ಲಿ ಇದನ್ನು ಹಾಟ್ ಡಾಗ್ ತೊಗೊಳಕ್ಕೆ ಬಂದಿದ್ದೀವಿ. ಇದು ಸೊ 1288. Der ist schon gesperrt. Let's go. 12,89. Wait. ಹಿಡ್ಕೊ. ಇದೆಯಾ?
ಬೇಡ, ಬಟ್ ಇದೇ ಜಾಸ್ತಿ. ನಮ್ಮ ನಿತ್ಯ ಶಾಪಿಂಗ್ ಇಲ್ಲಿ ಮುಗೀತು. ಸೊ ಲಾಸ್ಟ್ ಯಾವಾಗ ಬಂದರೂ ಅಷ್ಟೇ ನಾವು ಐಸ್ ಕ್ರೀಮ್ ತೊಗೋತೀವಿ, ಮತ್ತು ನಾನು ಅದನ್ನು ಏನದು ಹಾಟ್ ಡಾಗ್, ಬಟ್ ವೆಜಿಟೇರಿಯನ್, ಅದು ವೆಜಿಟೇರಿಯನ್ ಹಾಟ್ ಡಾಗ್. ಮತ್ತು ಇದು ಕಂಪಲ್ಸರಿ. ನನಗನ್ಸುತ್ತೆ ಕೆಲವೊಂದು ಸರಿ ನಾನು ಇಕ್ಯಾಕೆ ಬರೋದು ತಿನ್ನೋಕ್ಕೆ ಅಂತ. ಇದರಲ್ಲಿ ಏನೇನೋ ಇದೆ ಇಲ್ಲಿ ತಿನ್ನೋಕ್ಕೆ, ಮತ್ತು ಕಡಿಮೆನೂ ಇದೆ. ಕಂಪೇರ್ ಮಾಡಿದ್ರೆ ಹೊರಗಡೆ ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಇಲ್ಲಿಗೆ ನಾನು ಬರೋದೇ ತಿನ್ನೋಕ್ಕೆ, ಮತ್ತು ಸ್ವಲ್ಪ ಶಾಪಿಂಗ್ ಅಷ್ಟೇ. ಸೊ ಟೈಮ್ ಪಾಸ್ ಮಾಡೋಕ್ಕೆ ಬಂದಿದ್ವಿ ಇವತ್ತು, ಹೇಗೂ ಫ್ರೀ ಇತ್ತು ಅಂತ. ಇದು ನಮ್ಮದು ಶಾಪಿಂಗ್, ಲಿಟಲ್ ಶಾಪಿಂಗ್. ಐ ಹೋಪ್ ಯು ಲೈಕ್ ಇಟ್. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಇನ್ನೇನು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಇದ್ರಲ್ಲಿ ಏನು ಇಷ್ಟ ಆಯಿತು ಕಮೆಂಟ್ ಮಾಡಿ. ಹಾಂ, ಏನು